ಗೈಸ್ ನಮ್ಮ ಮನೇಲಿ ಒಂದೆರಡು ಆಲ್ಬಮ್ ಇದೆ, ಅದನ್ನ ತೋರ್ಸೋಣ ಅಂತ ಅನ್ಕೊಂಡೆ ನಿಮಗೆ. ಒಂದು ಫಾಂಡ್ ಆಫ್ ಮೆಮೊರೀಸ್. ನಮ್ ತಂದೆ ತಾಯಿದು, ನಾವು ಚಿಕ್ಕ ಹುಡುಗರ್ದು ಎಲ್ಲ ಇದೆ. ಅದು 1 by 1 ಹೇಳೋಣ ಅಂತ ಅನ್ಕೊಂಡಿದೀವಿ. ನೋಡೋಣ. ಸೊ ಇದು ಫಸ್ಟ್ ನಮ್ಮ ತಂದೆ ತಾಯಿ ಇದು ಎಂತ ನೋಡಿ ಆಗ್ಲೇ ಹೆಂಗಾಗ್ಬಿಟ್ಟಿದೆ. ಓಲ್ಡ್ ಇಸ್ ಗೋಲ್ಡ್. ಇದು ನಮ್ಮ ಡಿಜಿಟಲ್ ಸ್ಟುಡಿಯೋ. ಇಲ್ಲಿ ಬಂದ ನೋಡಿ ಮಾಸ್ಟರ್ ಪೀಸ್. ದೆನ್ ನಾವು ಹೆಂಗವನೆ ಸೇಮ್ ಡಿಟ್ಟೋ ಹಂಗೆ ಅವನೇ. ಇದು ನಮ್ದು ಚನ್ನಪಟ್ಟ ಸಿಟಿಲಿ ಒಂದು ಮನೆ ಇತ್ತು, ಫಸ್ಟ್ ಮನೆ ನಮ್ಮ ತಂದೆ ತಾಯಿ ಅದನ್ನ ಕಟ್ಸಿದ್ದು. ಸೊ ಅದ್ರದ್ದು ಗೃಹ ಪ್ರವೇಶದ್ದು ಆಲ್ಬಮ್. ಸೊ ಏನೇನಿದೆ ಫೋಟೋಸ್ ನೋಡೋಣ ಬನ್ನಿ. ಅಂಡ್ ಇದು ಹೀರೋ ಒಂದ್ ನಿಮಿಷ ತೆಗಿಬೇಡ ನೀ ನಂಗೆ. ಇದು ನಮ್ ಡ್ಯಾಡಿಗೆ ತುಂಬಾ ಬೇಕಾದವ್ರು ಇವರು. ಕನ್ನಡ ರಾಜ್ಯೋತ್ಸವ ದಿನದೇನೋ ಇಲ್ಲ ಅದೋ ಫಂಕ್ಷನ್ ಮಾಡಿದಾಗ ಅವರು ಇದು ನಮ್ಮ ಅಯ್ಯೋ ಅಂತ ಅಳೋದೆ ಬರೀ ಒಸಿ ಅಳ್ತಿರ್ಲಿಲ್ಲ ಅಂತ ಇವನು. ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಪ್ಯಾಂಪರ್ಡ್. ನಮ್ಮ ಅಪ್ಪ ನಮ್ಮ ಅಮ್ಮ ಈಗ್ಲೂ ಕೇಳಿದ್ರೆ ಏನ್ ಹೇಳ್ತಾರೆ, ಒಂದೊಂದು ಮೆಮೊರಿ ಅಂದ್ರೆ, ಅಯ್ಯೋ ಮಧು ಇಂತ ಮಗು ಯಾರಿಗೂ ಬೇಡ ಕಣೆ, ಎತ್ಕೊಂಡ್ರೆ ಇಳಿತಾನೆ ಇರ್ಲ, ಇವ್ನು ಎತ್ಕೊಂಡೇ ಅಡಿಗೆ ಜನ ಮಕ್ಳನ್ ಸಾಕ್ಬೋದಂತೆ ಇವತ್ತಿನ ಕಾಲದ. ನನ್ನ ಒಬ್ಬನ್ ಸಾಕಕ್ಕೆ ಅಷ್ಟು ಕಷ್ಟಪಟ್ಟಿದ್ರಂತೆ ನಮ್ಮಮ್ಮ. ಸೊ ಇದೆಲ್ಲ ಪೂಜೆದು. ನಮ್ಮಮ್ಮ ಭದ್ರಕಾಳಿ ಅಂತಾರಲ್ಲ ಹಂಗೆ. ಸೊ ಇವರು ನಮ್ಮ ತಾಯಿಯವರ ತಂದೆ, ಪಟೇಲ್ರು, ಚೇರ್ಮನ್ ಎಲೆಗೌಡ್ರು ಅಂತ ನಮ್ಮ ತಾಯಿಯವರ ಅಪ್ಪ. ಇವರು ಅಮ್ಮ, ಇವ್ರು ಇನ್ನೂ ಇದಾರೆ. ಇವ್ರು ನಮ್ಮ ತಂದೆಯವರ ಅಮ್ಮ. ಇವರು ಇಲ್ಲಿ ನಾನು, ಇದು ನಮ್ಮ ಮಮ್ಮಿಯವರ ತಂಗಿ, ಸ್ವಂತ ತಂಗಿ. ಅಂಡ್ ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ನಮ್ಮ ತಂದೆಯವರ ತಾಯಿ. ಇವರು ನಮ್ಮ ಮಮ್ಮಿಯವರಮ್ಮ, ನಮ್ಮ ಮಮ್ಮಿಯವರ ಅಪ್ಪ. ಸೊ ಇದು ಅಷ್ಟೇ. ಫಸ್ಟ್ ಸೇವಿಂಗ್ಸ್ ಅಲ್ಲಿ ದುಡ್ದಿ ಫಸ್ಟ್ ಮನೆ ಕಟ್ಟಿದ್ದು ಎಷ್ಟನೇ ಇಸ್ವಿಲ್ ಗೊತ್ತಾ? ನೀನು ಚೈಲ್ಡ್, ನಿನ್ಗೆ ಇನ್ನೂ ಗೊತ್ತಿಲ್ಲ. ಗೊತ್ತು ಹೇಳಾಗೋರು. 2000 ಇಸ್ವಿಲಿ ಕಟ್ಟಿದ್ದು. ನೀನು ಹುಟ್ಟಿದ ವರ್ಷ, ನೀನು ಹುಟ್ಟಿ 2 ವರ್ಷಕ್ಕೆ ಕಟ್ಟಿದ್ದು. 2002 ಇಲ್ಲ 3 ಅಲ್ಲಿ ಕಟ್ಟಿದ್ದು. ಮೇ ಬಿ ಒಂದ್ 4 years ಅನ್ಕೋತೀನಿ. ಆ ಫೋಟೋದಲ್ಲಿ ನಾನು ನೋಡ್ತಾ ಇದ್ರೆ ನನ್ಗೆ ಮೇ ಬಿ ಅದು 4 years ಅನ್ಕೊಂತೀನಿ. ಸೊ ಇದೆಲ್ಲ ಊಟ ಅದು ಇದು. ಇವರು ನಮ್ ತಂದೆಯವರ ಅಣ್ಣ, ಮೊದಲನೇ ಅಣ್ಣ. ಅಂಡ್ ನಮ್ ತಂದೆಗೆ 4 ಜನ ಅಣ್ಣದಿರು. ಅವರೆಲ್ಲರೂ ಕೂಡ ಊರಲ್ಲೇ ಇರೋದು. ನಮ್ ದೊಡ್ಡಪ್ತಿರು. ಇವಾಗ ನಮ್ ಡ್ಯಾಡಿ ಮಾತ್ರ ಅವ್ರ ಮದ್ವೆಗೂ ಮುಂಚೆಯಿಂದನೂ ಬೆಂಗಳೂರಲ್ಲೇ ಇದ್ದಿದಂತೆ. ಸೊ ಹಂಗಾಗಿ ನಾವು ಬ್ಯಾಂಗ್ಳೂರಲ್ಲೇ ಇರೋದು. ಅಂಡ್ ಇವರು ನಮ್ ತಾತ. ನನ್ಗಷ್ಟು ನೆನಪಿಲ್ಲ ನಮ್ ತಾತನ ಬಗ್ಗೆ, ನನಗೆ ಅಷ್ಟು ನೆನಪಿಲ್ಲ. ಯಾಕಂದ್ರೆ ನಾನು ಚಿಕ್ಕವಳು, ಬೇಗ ತೀರ್ಕೊಂಡ್ಬಿಟ್ರು ಅವರು. ನನಗೆ 6 ವರ್ಷ ಇದ್ದಾಗ, 7 ವರ್ಷ ಇದ್ದಾಗ ತೀರ್ಕೊಂಡ್ರು. ಸೊ ನಾವೆಲ್ಲ ಇನ್ನು ಚಿಕ್ಕವರು. ನಮ್ಮಮ್ಮ ಓಹೋ ಸುಮ್ಕುತ್ಕೋ, ಇದೆಲ್ಲ ಊಟ ಹಾಕ್ಸಿರೋದು. ಸೊ ಇದೆಲ್ಲ ತೆಗಿ, ಇದೆಲ್ಲ ಊಟ ಹಾಕ್ಸಿರೋದು. ಇಲ್ಲಿ ನೋಡಿ, ಇದು ನಾನು ಅಂಡ್ ಇದು ನಮ್ಮ ಫ್ಯಾಮಿಲಿ. ಇನ್ನೊಂದು ಫಾಂಡ್ ಮೆಮೊರಿ ಏನು ಗೊತ್ತಂಬೋದು ಇದರಲ್ಲಿ, ನೀನ್ ನೋಡಿದ್ಯಾ? ತಡಿ, ಇಲ್ಲೊಂದು ತೋರಿಸ್ತೀನಿ, 1 ನಿಮಿಷ. ಏನು ಗೊತ್ತಾ, ಲಿಟ್ರಲಿ ನಾನು ಎಷ್ಟು ವರ್ಷ ಗೊತ್ತಾಗ 6 to 7 years. ಎಷ್ಟು ಹೇಳು? 6 to 7 years. ಆ 7 years ಅಲ್ಲಿ ನಾನು ಏನ್ ಮಾಡ್ಕೊಂಡಿದ್ದೆ ಅಂತಂದ್ರೆ, ಅದಿಲ್ಲ ಬಿಡುಗುರು, ಗೇಟ್ ನ ಮೈ ಮೇಲೆ ದವಾಕ್ಸ್ಕೊಂಡಿದ್ದ. ಅದು ಗೃಹ ಪ್ರವೇಶದ ದಿನನೇ. ಗೃಹ ಪ್ರವೇಶದ ದಿನ ಗೇಟ್ ತೋರ್ಸಕ್ ನಾನು ಓಡಾಡ್ತಾ ಇರೋದು. ಗೇಜ್ ನೋಡಿದ್ರೆ ನೀವು, ಆ ಗೇಟ್ ಈಗ್ಲೂ ಇದೆ. ಅದೇ ಗೇಟ್ ಇರೋದು ಈಗ್ಲೂ. ಬಟ್ ನಾನು ಹೇಳೋದು ಏನು ಅಂತಂದ್ರೆ, ಇಲ್ಲ ಅದು ಗೇಟ್ ಇಲ್ಲ, ನೀನ್ ತೆಗೆದ್ಬಿಟ್ಟೆ. ಇದು ನಮ್ ತಂದೆ, ಇದು ಸ್ವಲ್ಪ ಏರಿಯಾದಲ್ಲಿ ಫೇಮಸ್. ಗೊತ್ತು, ಮಾಲಾಶ್ರೀ ಅವ್ರ ಗಂಡ ಅಂತ. ಇವರು ಮಾಲಾಶ್ರೀ ಅವರ ಗಂಡ. ಇವಾಗ ಇಲ್ಲ, ಅವರು ತೀರ್ಕೊಂಡ್ಬಿಟ್ರೆ. ಅದೋ ಫಂಕ್ಷನ್ ಮಾಡಿದಾಗ ನಮ್ ಡ್ಯಾಡಿನ ಒಂದ್ ಸ್ವಲ್ಪ ಮೇಯ್ನು. ಸೊ ಎಲ್ಲದಕ್ಕೂ ನಮ್ ಡ್ಯಾಡಿ ಇದ್ ಮಾಡ್ತಿದ್ರು. ಇದು ನಮ್ ಡ್ಯಾಡಿ ಕನ್ನಡ ರಾಜ್ಯೋತ್ಸವ ದಿನ ಪ್ರತಿ ವರ್ಷನೂ ಸ್ಕೂಲ್ಗಳಿಗೆ ಬುಕ್ಸ್ ಆಗಿರ್ಬೋದು, ಇಲ್ಲ ಥಿಂಗ್ಸ್ ಆಗಿರ್ಬೋದು, ಏನೇನ್ ನೆಸೆಸರಿ ಇರುತ್ತೋ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ನಮ್ ತಂದೆ. ಫಸ್ಟ್ ಇಯರ್ ಬರ್ತಡೆ ನಂದು. ಅವತ್ತಿನ ಕಾಲಕ್ಕೆ ಲಿಟ್ರಲಿ ನಾವು ನಮ್ ತಂದೆ ಮದುವೆ ಆದಾಗ 10 by 10 ಒಂದೇ ಒಂದು ರೂಮ್ ಅಲ್ಲಿ ನಮ್ ತಂದೆ ನಮ್ಮಮ್ಮನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದು. ಅದು ಕಷ್ಟಪಟ್ಟು ಶ್ರಮ ಪಟ್ಟು ನಮ್ಗೆ ಅಂತ ಆಸ್ತಿ ಅಂತಸ್ತು ಎಲ್ಲ ಮಾಡಿದ್ದಾರೆ. ಇವ್ನ್ ನೋಡಿ, ಇಲ್ಲಿ ನೋಡಿ, ಅಲ್ಲು
ಇದು ನಾನು ಫ್ರೆಂಡ್ಸ್ ಇರುವ ನಿಮಿಷ ತೋರಿಸ್ಬೇಕು. ಸುಂದರ್ ರಾಂಗ್ ಇದು ನಾನೇ ಫ್ರೆಂಡ್ಸ್, ಇದು ನಮ್ದೇ ಆಟೋ. ಯಾವ್ದಿದು ದಸರಾ ಅಲ್ಲ, ಆಯುಧ ಪೂಜೆಗೆ ಈ ತರ ಒಂದು ಪೂಜೆ ಎಲ್ಲ ಮಾಡ್ಬಿಟ್ಟು ಫೋಟೋ ತೆಗ್ಸಿರೋದು. ಓ ಇದ್ಯಾವುದೋ ಒಂದಿದೆ, ಇದು ಒಳಗಡೆ ಇಟ್ಬಿಟ್ಟವ್ರೆ. ಇಲ್ಲಿ ನೋಡಿ ನಮ್ಮ ಅಣ್ಣ ಹೆಂಗವನೆ, ಬ್ಯೂಟಿಫುಲ್. ಇದು ಹ್ಯಾಂಡ್ಸಮ್ ಸೂಪರ್. ಸೊ ಇದೊಂದು ಫ್ಯಾಮಿಲಿ. ಇವರು ನಮ್ಮ ತಾತ ಇವರ ಅಕ್ಕ, ಇವರು ಸ್ವಂತ ಅಕ್ಕ. ಸೊ ಇದಿಷ್ಟು ಒಂದು ಆಲ್ಬಮ್. ಇದು ಒಂದು ಆಲ್ಬಮ್, ವಿವಾಹ ವಾರ್ಷಿಕೋತ್ಸವದ ಆಲ್ಬಮ್. ನಾನು ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದು ನಮ್ಮ ಅಮ್ಮನ ಹೆಸರು ವೈ ಗೌರಮ್ಮ ಹಾಗೂ KS ನಾಗೇಶ್. ಹಾಗೂ ಇದು ನಮ್ಮ ಪಪ್ಪಾಜಿ. ಪಪ್ಪ ಸೇಮ್ ನೋಡಿ, ನಮ್ಮ ಅಣ್ಣನ ಹಿಂಗೆ ಇರೋದು, ಸೇಮ್ ಟು ಸೇಮ್. ನಮ್ಮ ಅಪ್ಪನ ಔಸ್ಬೇಕು, ನಮ್ಮ ಅಣ್ಣನ ತೆಗಿಬೇಕು. ತಂದೆ ಮದುವೆ ಆದಾಗ 30 years. ಇದು 30 ಏನಲ್ಲ ಕಣ, 28 29 ಅನ್ಸುತ್ತೆ. ನಮ್ಮ ಅಮ್ಮಂಗೂ ನಮ್ಮ ಅಪ್ಪನ್ಗೂ 10 years ಡಿಫ್ರೆನ್ಸ್, 10 or 11 years ಡಿಫ್ರೆನ್ಸ್. ಇದು ಮಂಟಪ. ಲಿಟ್ರಲಿ ಇದ್ರ ಬಗ್ಗೆ ಹೇಳ್ಬೇಕು, ಶ್ರೀನಿವಾಸ ಕಲ್ಯಾಣ ಮಂಟಪ ಅಂತ ರಾಮನಗರದಲ್ಲಿ. ಅದ್ರದ್ದು ಐತೆ ಫೋಟೋ ಇಲ್ಲಿ ಮುಂದಕ್ಕೆ. ಫಸ್ಟ್ ಮದುವೆ ನಮ್ಮ ಅಪ್ಪ ಮುಂದೆ ಎಲ್ಲ ಆಗಿರೋದು. ಹೌದು. ಚನ್ನಪಟ್ಟಣ ರಾಮನಗರ ಹೋಗೋ ಹೈವೇ ಎಲ್ಲ ಇದೆ. ಸೊ ಇದೆಲ್ಲ ಶಾಸ್ತ್ರ, ಅದು ಇದು. ಇಲ್ಲಿ ನೋಡಿ ನಮ್ಮ ಅಪ್ಪ, ಇಲ್ಲಿ ನೋಡಿ ತಾಜ್ ಮಹಲ್ ಕಳ್ಳ ನೋಡ್ದಂಗ್ ನೋಡ್ತೈತ್ ನಮ್ಮ ಅಪ್ಪ. ಸೊ ಇದೆಲ್ಲ ಫೋಟೋಸ್. ಸಿ ಹೌ ಚೆನ್ನಾಗಿದ್ದಾರೆ ನಮ್ಮಪ್ಪ. ಹ್ಯಾಪಿ ಮ್ಯಾರಿಡ್ ಲೈಫ್. ಆಗೋಗಿದೆ ಮ್ಯಾರೇಜ್. ಇದು ನಮ್ಮಮ್ಮ, ಇದು ನಮ್ಮಮ್ಮ. ಎಷ್ಟು ಕ್ಯೂಟ್ ಆಗೋರು ನಮ್ಮಮ್ಮ. ಆ್ಯಂಡ್ ನಾನು ಅನ್ಕೊಂಡಿದ್ದೆ ಫ್ರೆಂಡ್ಸ್, ನಮ್ಮ ಅಮ್ಮಂದು ಮದುವೆದು ರೀಕ್ರಿಯೇಷನ್ ಮಾಡೋಣ, ಸೇಮ್ ಲುಕ್ ರೀಕ್ರಿಯೇಷನ್ ಮಾಡೋಣ ಅಂತ. ಬಟ್ ನಮ್ಮ ಅಮ್ಮಂದು 2 ಸ್ಯಾರಿ ಇತ್ತು, 2 ಮೈಸೂರು ಸಿಲ್ಕೆನೆ. ಒಂದು ಏನೋ ಸುಟ್ಟೋಯ್ತಂತೆ, ಇನ್ನೊಂದು ಹಾಳಾಯ್ತು. ಸೊ ಹಂಗಾಗಿ ನಾನು ರೀಕ್ರಿಯೇಟ್ ಮಾಡ್ಬೇಕಂತ ಇದು ಆಸೆ ಹೋಯ್ತು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನನ್ಗೆ ಈ ಫೋಟೋ ಇಷ್ಟ. ಈ ಫೋಟೋ ರೀಕ್ರಿಯೇಟ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಸೊ ನೋಡಿ ನಮ್ಮ ಅಮ್ಮನ ಮೆಹಂದಿ. ವಾವ್, ಅಂತ ಕಾಲದ ಮೆಹಂದಿ. ಸೊ ಇದು ನಮ್ಮ ಅಣ್ಣ, ಇದು ನಮ್ಮ ಪಪ್ಪ ಮಮ್ಮಿ. ನಮ್ಮ ಅಪ್ಪ ಏನ್ ಹಿಂಗೆ ನೋಡ್ತಿದ್ರೆ ಸೇಮ್ ನಮಗೂ ಅದೇನೆ. ನಾವು ಜಾಸ್ತಿ ಹಿಂಗೆ ನೋಡೋದು, ಅದ್ ನಮ್ಮ ತಂದೆಯಿಂದಾನೆ ಬಂದಿರೋದು ಅನ್ಸುತ್ತೆ. ಇವನ್ ಅದ್ರಲ್ಲೂ ಜಾಸ್ತಿ, ಇವನೇ ಜಾಸ್ತಿ ಆತರ ನೋಡೋದು. ಬಂದ್ಬಿಟ್ಟಿರತ್ತದು ಬ್ಲಡ್ ಅಲ್ಲಿ ಒಂದೊಂದು. ಸೊ ಇದೆಲ್ಲ ಮಾಮೂಲಿ ಫೋಟೋಸ್. ಇದ್ ನೋಡಿ ತಾಳಿ ಕಟ್ತಾ ಇರೋ ಫೋಟೋ. ತಾಳಿ ಕಟ್ಟಿದ ನಮ್ಮಮ್ಮ ಏನು ಕುರಿಗೆ ಬಲಿ ಕೊಡಲ್ಲ, ಅವನ್ಗೆ ತಲೆ ಬುಗಿಸ್ಕೊಂಡು ನಿಂತ್ಬಿಟ್ಟವ್ರೆ. ಫೋಟೋಸ್ ದಾರೆ ನೀರು ಅದು ಇದು ಬಿಡ್ತಾ ಇರೋದು. ಚೆನ್ನಾಗಿದೆ ಅವಾಗಿನ ಲೈಫ್. ಅಂತ ಕಾಲ. 1996 ಮದುವೆ ಆಗಿದ್ದು, 27 years ಆಯ್ತು. ಅರೇಂಜ್ ಮ್ಯಾರೇಜ್ ನಮ್ಮಪ್ಪ ಅಮ್ಮಂದು. ಬಟಾಲಿಯನ್. ಇದೆ ನೋಡಿ ಶ್ರೀನಿವಾಸ ಕಲ್ಯಾಣ ಮಂಟಪ. ಇದು ಆಚೆಗಡೆ ಲುಕ್ಕು ಐತೆ, ಅದ್ರದ್ದು ಫೋಟೋ ಐತೆ. ನಿಮ್ದು ಅಲ್ಲ ಕಣೋ. ಸೊ ಇದೆಲ್ಲ ಆಯ್ತಾ. ಏನ್ ಜನ ಜಾಸ್ತಿ ಇದ್ರು ನಮ್ ತಾತನಿಂದ. ತಾತಂಗೆ ಒಂದ್ ಸ್ವಲ್ಪ ಚೆನ್ನಾಗಿತ್ತು ನೇಮ್. ಇವರು ನಮ್ಮ ಅಪ್ಪ ಅವರ ಅಮ್ಮ ಅಪ್ಪ. ಇವರು ಅಷ್ಟು ನನಗೆ ನೆನಪಿಲ್ಲ, ಬೇಗನೆ ತೀರ್ಕೊಂಡ್ಬಿಟ್ರು ಇಬ್ರು. ಸೊ ಇವಾಗಿರೋದು ಇವ್ರೊಬ್ರೆ ಮಾಸ್ಟರ್ ಪೀಸ್. ತಿಮ್ಮವ್ವ ಅಂತಿನಲ್ಲ, ಇವ್ರು ನಮ್ಮ ಮಮ್ಮಿ ಅವ್ರ ಅಮ್ಮ. ಇನ್ಯಾರು ಉಳ್ದಿಲ್ಲ ನಮ್ಗೆ ಅಜ್ಜಿ ತಾತ ಅಂತ. ಸೊ ಇದೆಲ್ಲ ಆಸ್ ಯೂಶುವಲ್ ಫೋಟೋಸ್. ನಂದೊಂದು ಇಲ್ಲ ಈ ಫೋಟೋ ನನ್ಗೆ ಮೆಮೊರೇಬಲ್. ಅದ್ರಲ್ಲಿ ಈ ಥಿಂಗ್, ಅದು ಒಂದು ರೋಪ್ ಅಲ್ಲಿ ಮಾಡೋಂತ ಒಂದು ಕ್ರಾಫ್ಟ್, ಅದು ಒಂದು ಚೆನ್ನಾಗಿ ಆರ್ಟ್, ಅದು ಸಕಾಲಾಗಿತ್ತು. ನನ್ಗೆ ಇನ್ನೂ ನೆನಪಾಯ್ತದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಮ್ಮ ಮನೇಲಿ ಚೆನ್ನಾಗಿತ್ತದು ಎಲ್ಲ. ರೀಸೆಂಟ್ ಆಗಿ ಮಿಸ್ ಆಯ್ತದು. ಸೊ ಇದಿಷ್ಟು ನಮ್ಮ ಫೋಟೋಸ್ ಸೆಷನ್. ಸೊ ನೋಡಿ ನಮ್ಮಪ್ಪ ಎಲ್ಲ ಜಾಸ್ತಿ ಹಂಗೆ ನೋಡ್ತೈತೆ. ಬಿರ್ರಾಯ್ಸ್ ಕಡೆ ನೋಡ್ತಾ ಇರೋದು. ಇದು ಪೂಜಾರ್ ತಂದೆ. ಇವ್ರ ತಾಯಿ ಇಲ್ಲಿ ಯಾರು ನೋಡಿ, ಇವ್ರದ್ದು ಪೂಜಾರ್ ತಂದೆ, ಇದು ಪೂಜಾರ್ ತಾಯಿ. ಪೂಜಾ ಎಲ್ಲ ಕಾಣ್ತಿಲ್ಲ. ಇವಳೇ ಪೂಜಾ ಅನ್ಸುತ್ತೆ ಕಣೋ. ಪೂಜಾನ ಇದು? ಪೂಜಾನ? ಚೆನ್ನಾಗಿತ್ತು ಫೋಟೋ ಸೆಷನ್. ಇದೆ ಇದು ಚೌಟ್ರಿ ಇದೆ. ಚೌಟ್ರಿ ಚೆನ್ನಾಗಿತ್ತು ಆಗಿನ ಕಾಲದ್ದು. ಐ ಹೋಪ್ ನಿಮ್ಗೆ ಈ ಒಂದು ಇಷ್ಟ ಆಯ್ತು ಅನ್ಕೋತೀವಿ. ಬೇರೆ ಯಾವ್ದಿಲ್ಲ, ಇದು 2 ಇರೋದು ನಮ್ಮ ಹತ್ರ. ಇದೆ ಚಿಕ್ಕದು, ನಮ್ಮ ಅಪ್ಪನ ಆಟ ಸ್ಟ್ಯಾಂಡ್ ಅದೆಲ್ಲೋ ಮಿಸ್ ಆಗ್ಬಿಟ್ಟಿದೆ. ಬ್ರದರ್ ಅವರೇ,
ಈ ಜಾಕೆಟ್ ಎಲ್ಲಿ ತಗೊಂಡ್ರಿ? ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅದು ಎಲ್ಲಿ ತಗೊಂಡ್ರು ಅಂತ. ಅದೇನೋ ಹಾಕಿದ್ರು, ಅದೇನೋ ಯಾವುದೋ ಕಂಪ್ನಿದು, ಅದೆಲ್ಲೂ ಸಿಗಲ್ಲ, ಅದೇನೇನೋ ಹಾಕಿದ್ರು. ಎಲ್ಲಿ ತಗೊಂಡಿದ್ದು? ಇಂಪೋರ್ಟ್ ಫ್ಯಾಬ್ರಿಕ್ ಇದು. ಅದೇ ಹೇಳು ಎಲ್ಲಿ? ನಮ್ಮ ಫ್ರೆಂಡ್ ಗಾರ್ಮೆಂಟ್ಸ್ ನಡೆಸ್ತಾರೆ, ಅವರು ಡೆಮೋ ಪೇಸ್ಗೆ ಅಂತ ಇಟ್ಟಿದ್ರು, ಅದನ್ನ ನನಗೆ ಕೊಟ್ಟರು. ಹಾಂ ಗೊತ್ತಾಯ್ತಾ. ನಮ್ಮಮ್ಮ ವಡೆ ಮಾಡಿಟ್ಟಿದ್ದಾರೆ. ತಿಂದೆ ಮಧ್ಯಾಹ್ನ ಸರಿಯಾಗಿ ತಿಂದೆ ವಡೆ. ಊಟನೂ ಸೇರ್ತಾ ಇಲ್ಲ. ಸೊ ಹಂಗಾಗಿ ಪಾಚ್ಕೋಬೇಕೀಗ.